ಹಲೋ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಆಗಿ ಬನ್ನಿ. ಇವತ್ತು ಮೊಳಕೆ ಕಟ್ಟಿದ ಹುರುಳಿಕಾಳು ಹಾಗೆ ತೊಗರಿಬೇಳೆ ಬಳಸಿ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಉಳುಸೊಪ್ಪು ಅಂತೀವಿ ನಾವು. ಮಸ್ಸೊಪ್ಪು ಸೊಪ್ಪಿನ ಸಾರು ಮಾಡಲಿಕ್ಕೆ ಮೊಳಕೆ ಕಟ್ಟಿದ ಹುರುಳಿಕಾಳು, ತೊಗರಿಬೇಳೆ ಹಾಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾವು ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನ ಬಳಸೋಣ. ನೋಡಿ, ನೀಟಾಗೆಲ್ಲ ಸೋಸ್ಕೊಂಡು ಕಟ್ ಮಾಡಿ ತೊಳೆದು ನೋಡಿ, ಇದು ಪಾಲಕ್ಕು ಹಾಗೆ ಮೆಂತ್ಯ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿಗೆ ಹಾಕ್ಬಿಟ್ಟು ಒಂದು 3-4 ವಿಷಲ್ಲು ಕೂಗಿಸ್ಕೊ ಮುಂಚೆ ನೋಡಿರಿ, ಸೊಪ್ಪು ಹಾಕಿದ್ದೀನಿ, ಬೇಳೆ, ಮೊಳಕೆ ಕಟ್ಟಿದ ಕಾಳು, ಜೊತೆಗೆ ಹಸಿಮೆಣಸಿನ್ಕಾಯಿ ಒಂದು 10-12 ಹಾಗೆ ಟೊಮ್ಯಾಟೊ ನೀವು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ರುಚಿಯಾಗಿರುತ್ತೆ ಉಳುಸೊಪ್ಪು. ನೋಡಿ, ನೆಕ್ಸ್ಟು ಹೆಚ್ಚಿಟ್ಟಿರೋ ನೀರುಳ್ಳಿ, ಸ್ವಲ್ಪ ಸಾಂಬಾರು ಪೌಡ್ರ್ 1 ಸ್ಪೂನು, ಒಂದು ಚಿಟಕಿ ಅರಿಶಿನ ಪುಡಿ ಹಾಕಿರಿ, ಚೆನ್ನಾಗಿರುತ್ತೆ. ನಾನು 1.5 ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಆದಷ್ಟು ಜಾಸ್ತಿ ಟೊಮೊಟೊ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಉಳುಸೊಪ್ಪು ಸಾರು. ಮತ್ತು ಜಾಸ್ತಿ ನುಣ್ಣಗೆ ಬೇಯಿಸ್ಕೊಳ್ಬೇಕು, ಅದನ್ನು ವಿಷಲ್ ಒಂದು 4 ಹೊಡೆಸ್ಕೋಬೇಕು, ಚೆನ್ನಾಗಿರುತ್ತೆ. ನಾನು ಚಿಕ್ಕ ಚೊಂಬಲ್ಲಿ 2 ಚೊಂಬು ನೀರು ಹಾಕಿದ್ದೀನಿ. ಚಿಕ್ಕದು ಅದು, 1 ಗ್ಲಾಸ್ ಆಗೋಷ್ಟು ಹಿಡಿಯುತ್ತೆ ನೀರು. ನೋಡಿ, ಈಗ ಇದಕ್ಕೆ ಕುಕ್ಕರ್ಲಿ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹೊಡೆಸ್ಕೊಳ್ಳೋಣ. ಒಂದು 3-4 ವಿಷಲ್ಲು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ವಿಷಲ್ ಆದ ತಕ್ಷಣ ಚೆನ್ನಾಗಿ ಇದನ್ನು ಮಸ್ಕೋಬೇಕು. ಚೆನ್ನಾಗಿ ಮಸಿಯೋದು ಅಂತೀವಿ, ಅಂದರೆ ನೀಟಾಗೆಲ್ಲ ತಿಕ್ಕಬೇಕು, ನುಣ್ಣಗಾಗೋ ಥರ. ನೋಡಿ, ವಿಷಲ್ ಆಗಿದೆ, ನುಣ್ಣಗೆ ಚೆನ್ನಾಗಿ ಬಾಯ್ಲ್ಡ್ ಆಗಿದೆ, ಇದೆಲ್ಲ ಬೆಂದೋಗಿದೆ. ನೀಟಾಗಿ ಮಸಿಯೋದ್ರಲ್ಲಿ ಚೆನ್ನಾಗಿ ಮಸಿಯೋಣ. ನುಣ್ಣಗೆ ಎಷ್ಟು ನೀವು ನುಣ್ಣಗೆ ಮಸಿತೀರೋ ಬೇಳೆ ಎಲ್ಲ ಕೈಗೆ ಸಿಗಬಾರ್ದು, ಆ ಥರ ಮಸಿಬೇಕು. ಸೊಪ್ಪು ಸಾರು ಸೂಪರಾಗಿರುತ್ತೆ. ಇದರಲ್ಲಿ ಹಳೆ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಮಜ್ಜಿಗೆ ಕಡಿಬೇಕಾದ್ರೆ ಆ ಕಡ್ಗೋಲು ಇಲ್ಲಿರೋ ಬೆಣ್ಣೆನೆಲ್ಲ ತೆಗಿಯೋಕ್ಕಾಗಲ್ಲ ಅಂತಂದ್ಬಿಟ್ಟು ಆ ಕಡ್ಗಲ್ನೇ ಅವರು ಸಾಂಬಾರೊಳಗೆ ಇಡ್ತಿದ್ರು. ಅದರದ್ದೆಲ್ಲ ಬೆಣ್ಣೆ ಅಂಶ ಎಲ್ಲ ಸಾಂಬಾರಲ್ಲಿ ಇಳ್ಕೊಳೋದು, ಒಳ್ಳೆ ಟೇಸ್ಟ್ ಇರೋದು. ಈ ಮೊಳಕೆ ಕಾಳನ್ನ ಬೇಳೆ ಎಲ್ಲ ರೇಟ್ ಜಾಸ್ತಿ ಅಂತ ಆವಾಗೆಲ್ಲ ಮೊಳಕೆ ಕಾಳು ಮಿಕ್ಸ್ ಹಾಕಿ ಸ್ವಲ್ಪ ಹೊತ್ತು ಬೆಣ್ಣೆ ಹಾಕ್ಬಿಟ್ಟು ಸಾಂಬಾರು ಮಾಡೋರು. ಆಗಿನ ಟೇಸ್ಟ್ ಇವಾಗ ನಾವು ಅದೆಲ್ಲ ಹಾಕಿ ಮಾಡಿದ್ರೂ ಈಗ ಬರೋಲ್ಲ ಆ ಟೇಸ್ಟು. ನೋಡಿ, ಈ ಥರ ನುಣ್ಣಗೆ ಮಸ್ಕೋಬೇಕು ಸಾಂಬಾರನ್ನ. ನೀಟಾಗೆಲ್ಲ ಮಸ್ತು ಅದನ್ನೆಲ್ಲ ತೊಳಿತಾ ಇದ್ದೀನಿ. ಇದು ಮಜ್ಜಿಗೆ ಕಡಿಯೋದೇ ಕಡ್ಗಲ್ಲು. ನಾನು ಅದರಲ್ಲೇ ಯಾವಾಗಲೂ ಸಾಂಬಾರು ಮಸ್ತಿದ್ದು. ನೋಡಿ, ಒಗ್ಗರಣೆ ಹಾಕಿದ್ದೀನಿ. ಸ್ವಲ್ಪ ನೀರುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ, ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ. ಇದಿಷ್ಟು ಒಗ್ಗರಣೆ ಮಾಡ್ಕೊಂಡ್ಮೇಲೆ ಮಸ್ತಿರೋ ಸಾಂಬಾರನ್ನ ಇದಕ್ಕೆ ಹಾಕಬೇಕು ಒಗ್ಗರಣೆಗೆ. ನೆಕ್ಸ್ಟು ರುಚಿಗೆ ನೋಡಿ ಉಪ್ಪು ಹಾಕೊಳ್ಳಿ, ನೀವು ಎಷ್ಟು ಬೇಕೋ ಅಷ್ಟು. ಕುಕ್ಕರ್ ತೊಳೆದಿರೋಂಥ ನೀರನ್ನು ಸಹ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ದಯವಿಟ್ಟು ಗೈಸ್, ಯಾರೋ ಸಮೀರ್ MD ಅನ್ನೋರು ಸೌಜನ್ಯ ಕೇಸ್ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಸೌಜನ್ಯ ಅನ್ನೋ ಹುಡುಗಿಗೆ ಸಾವಿಗೆ ನಾವು ಜಸ್ಟಿಸ್ ಕೊಡಬೇಕು, ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಅವರು ತುಂಬ ವಿಡಿಯೋನ ಸತ್ಯನ ಚೆನ್ನಾಗಿ ವಿಡಿಯೋದಲ್ಲಿ ಬಿಚ್ಚಿಟ್ಟಿದ್ದಾರೆ. ಆ ವಿಡಿಯೋಗೆ ಎಲ್ಲರೂ ಹೋಗಿ ನೋಡಿ. ರುಚಿಗೆ ಉಪ್ಪು ಹಾಕಿದ್ದೀನಿ. ಇದು ಒಂದು ಕುದಿಬೇಕು ಸಾಂಬಾರು. ನೋಡಿ, ಚೆನ್ನಾಗಿ ಕುದೀತಾ ಇದೆ, ರೆಡಿ ಆಗಿದೆ ಈಗ ಸಾಂಬಾರು. ಈಗ ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡು ಊಟ ಮಾಡೋಣ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಘಮ ಬರ್ತಿದೆ. ಆ ಘಮ ಬರೋದ್ರಲ್ಲೇ ಹೇಳ್ಬೋದು ಟೇಸ್ಟ್ ಹೆಂಗಿರುತ್ತೆ ಅಂತ. ನೋಡಿ, ರೆಡಿ ಆಗಿದೆ. ಬಿಸಿ ಬಿಸಿ ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಬರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ.